ಹಲೋ ಎವ್ರಿವನ್, ವೆಲ್ಕಮ್ ಟು ಟುಡೇಸ್ ಯೂಸ್ಫುಲ್ ವ್ಲಾಗ್ ಅಂತಲೇ ಹೇಳ್ಬೋದು. ವ್ಲಾಗಿಂದ ಒಂದು ಒಳ್ಳೆ ಇನ್ಫಾರ್ಮೇಷನ್ ಮತ್ತು ಒಂದು ಒಳ್ಳೆ ರೆಸಿಪಿ ಜೊತೆ ನಿಮ್ಮ ಮುಂದೆ ಇದ್ದೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಪ್ಯೂರಾಗಿ ತುಪ್ಪ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್, ಏನೂ ಕಟ್ ಮಾಡ್ದಿರೋಂಥ ಅಥವಾ ಒಂದು ಡಿಸ್ಕ್ರಿಪ್ಟಿವ್ ಡೀಟೇಲಾಗಿ ಯಾವ ರೀತಿ ಒಂದು ತುಪ್ಪವನ್ನು ಮಾಡ್ಕೋಬೇಕು. ಮನೇಲಿ ನೀವು ಹಾಲು ತೊಗೋತೀರ ಅಲ್ವಾ, ಆ ಹಾಲಲ್ಲಿ ಕೆನೆ ಅನ್ನೋದು ಬರುತ್ತೆ, ಕರೆಕ್ಟಾ? ಈಗ ಫಾರ್ ಎಕ್ಸಾಂಪಲ್ ಬ್ಲೂ ಕಲರ್ ಪ್ಯಾಕೆಟ್ ತೊಗೊಂಡ್ರೆ ಸ್ವಲ್ಪ ಕೆನೆ ಬರುತ್ತೆ. ಅದೇ ಥರ ಆರೆಂಜ್ ಕಲರ್ ಪ್ಯಾಕೆಟ್ ನಂದಿನಿ ತೊಗೋತಾ ಇದ್ದರೆ, ಗ್ರೀನ್ ಕಲರ್ ಪ್ಯಾಕೆಟ್ ತೊಗೊತಾ ಇದ್ದರೆ ಸ್ವಲ್ಪ ಜಾಸ್ತಿ ತುಪ್ಪ ಬರುತ್ತೆ. ಅದೇ ಥರ ವೆರೈಟಿ ಹಾಲುಗಳಿಗೆ ವೆರೈಟಿ ರೀತಿ ಏನದು ಕೆನೆ ಬರ್ತಾ ಇರುತ್ತೆ. ಸೊ ಈ ರೀತಿ ಕೆನೆನ ಯೂಸ್ ಮಾಡಿಕೊಂಡು ಡೈಲಿ ಒಂದಿಷ್ಟು ದಿನ ಕಲೆಕ್ಟ್ ಮಾಡಿಕೊಂಡು ಪ್ಯೂರಾಗಿ ತುಪ್ಪ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ತುಂಬಾ ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟು ನೋಡಿ, ಈ ರೀತಿ ಹಾಲನ್ನ ಕಾಯಿಸ್ಕೋಬೇಕು. ಹೇಗೆ ಕಾಯಿಸ್ಕೋಬೇಕು? ಫಸ್ಟು ಒಂದು ಹೈ ಫ್ಲೇಮಲ್ಲಿಟ್ಟು, ಆಮೇಲೆ ಲೋ ಫ್ಲೇಮಲ್ಲಿ ಇನ್ನೇನು ಹುಕ್ಕಿ ಬರ್ತಾಯಿದೆ ಅನ್ನೋವಾಗ ಲೋ ಫ್ಲೇಮಲ್ಲಿ ಒಂದು 5-10 ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಟು, ಆಮೇಲೆ ಈ ರೀತಿ ಕೆನೆ ಕಟ್ಟುತ್ತೆ, ಆಯಿತಾ? ಚೆನ್ನಾಗಿ ಕೆನೆ ಕಟ್ಟುತ್ತೆ. ಇದನ್ನು ಒಂದು 8 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಬಿಡಬೇಕು. 8 ಗಂಟೆಗಳ ಕಾಲ ಫ್ರಿಜ್ಜಲ್ಲಿಟ್ಟರೆ ಒಂದು ತಿಕ್ಕ ಕೆನೆ ಬರುತ್ತಲ್ಲ ನೋಡಿ, ಈ ರೀತಿ ಕೆನೆನ ಕಲೆಕ್ಟ್ ಮಾಡ್ಕೋಬೇಕು. ಆ ಕೆನೆ ಏನು ಬರುತ್ತಲ್ಲ, ಒಂದು ದಪ್ಪ ಕೆನೆ ಬರುತ್ತೆ ಹಾಲಲ್ಲಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ. ಹಾಲು ಮೇಲೆ ಒಂದು ಕೆನೆ ಲೇಯರ್ ಫಾರ್ಮೇಷನ್ ಆಗಿರುತ್ತೆ. ಆ ಕೆನೆ ಎಲ್ಲ ತೆಗೆದು ಅಮ್ಮ ಏನು ಮಾಡಿದ್ದಾರೆ, ಇದೊಂದು 20 ದಿನದ ಕೆನೆ ಇದು. ಹಾಲಿನ ಮೇಲಿರೋ ಕೆನೆನ ತೆಗೆದು ಒಂದು ಮಾಮೂಲಿ ಬೌಲಲ್ಲಿ ಹಾಕ್ಕೊಂಡು, ಫ್ರೀಝರಲ್ಲ ಫ್ರಿಜ್ಜಲ್ಲೇ ಇಟ್ಕೊಂಡಿದ್ದಾರೆ ಅವರು. ಮಾಮೂಲಿ ಫ್ರಿಜ್ 4 ಡಿಗ್ರಿ ಸೆಂಟಿಗ್ರೇಡಲ್ಲೇ ಇಟ್ಕೊಂಡು, ಒಳಗಡೆ ಫ್ರೀಝರಲ್ಲಿ ಇಡೋ ಅವಶ್ಯಕತೆ ಇಲ್ಲ. ನಾರ್ಮಲ್ ನೀವು ತರಕಾರಿ ಎಲ್ಲ ಎಲ್ಲಿಡ್ತೀರ ಅಲ್ಲೇ ಇಟ್ಟಿದ್ದಾರೆ. ಇದೊಂದು 20 ದಿನ ಹೀಗೆ ಕಲೆಕ್ಟ್ ಮಾಡಿಕೊಂಡು, ಏನಿಲ್ಲ ಫ್ರೀಝರಿಂದ ಹೊರಗಡೆ ತೆಗ್ದಿದ್ದಾರೆ. ಇನ್ನೇನು ತುಪ್ಪ ಮಾಡ್ಕೋಬೇಕು ಅನ್ನುವಾಗ ಜಸ್ಟ್ ಈಗ ಮಿಕ್ಸಿ ಆಡಿಸ್ತಾ ಇದ್ದಾರೆ ಅಷ್ಟೇ. ಸ್ವಲ್ಪನೇ ಹಾಕ್ಕೊಂಡು ಕೋಲ್ಡ್ ವಾಟರ್ ಹಾಕ್ಕೊಂಡು, ಅಂದರೆ ತುಂಬ ಸ್ವಲ್ಪ ಫ್ರಿಜ್ಜಲ್ಲಿರೋ ನೀರು ಅಥವಾ ಮಡಿಕೆಯಲ್ಲಿರೋ ನೀರು, ಈ ಥರ ಕೋಲ್ಡ್ ವಾಟರ್ನ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಬೇಗ ಬೆಣ್ಣೆ ಬರುತ್ತೆ. ಇಲ್ಲ ಅಂದರೆ ನೀವು ನಾರ್ಮಲ್ ವಾಟರ್ ಹಾಕಿದ್ರೂ ಬರುತ್ತೆ, ಬಟ್ ಸ್ವಲ್ಪ ಒಂದು 2-3 ನಿಮಿಷ ಟೈಮ್ ತೊಗೊಳುತ್ತೆ. ನೋಡಿ, ಈ ರೀತಿ ಫಸ್ಟು ಕ್ರೀಮ್ ಥರ ಆಗುತ್ತೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕು. ನೋಡ್ತಾ ಇದ್ದೀರಲ್ವ, ನಾನು ಏನೂ ಕಟ್ ಮಾಡಿಲ್ಲ. ಬಿಕಾಸ್ ಏನಾಗುತ್ತೆ ಅಂದರೆ, ಕೆಲವು ವೀಡಿಯೋಗಳಲ್ಲಿ ಸುಮ್ಮನೆ ತೋರಿಸ್ಬಿಡ್ತಾರೆ, ಫಸ್ಟು ಹಿಂಗೆ ಬೆಣ್ಣೆ ಮಾಡ್ಕೊಳ್ಳಿ ಆಮೇಲೆ ತುಪ್ಪ ಮಾಡ್ಕೊಳ್ಳಿ ಅಂತ. ಅದಕ್ಕೆ ನಾನು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಏನು ಅಂದರೆ, ನನಗೂ ಗೊತ್ತಿರಲಿಲ್ಲ ಹೆಂಗೆ ಮಾಡೋದು ಅಂತ. ಅದಕ್ಕೆ ಸುಮಾರು ಜನ ಆಡಿಯನ್ಸ್ಗೂ ಗೊತ್ತಿರಲ್ವಲ್ವ, ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ತೋರಿಸ್ತೇನೆ. ಜಸ್ಟ್ ಈ ರೀತಿ ಕೆನೆನ ಹಾಕಿ, ಕೆನೆ ಫಸ್ಟು ಕಲೆಕ್ಟ್ ಮಾಡಿ ಇಟ್ಕೊಂಡಿರಿ. ಇನ್ನೇನು ಮಾಡೋಕ್ಕೆ ಹೋಗಬೇಡಿ. ಕೆನೆ ತೆಗೀರಿ, ಒಂದು ಬೌಲ್ಗೆ ಹಾಕಿ ಒಂದು 20 ದಿನ ಕಲೆಕ್ಟ್ ಮಾಡ್ಕೊಳ್ಳಿ. ಒಂದು ಬೌಲ್ ಆದಮೇಲೆ ಈ ರೀತಿ ನೀರು ಹಾಕಿ ಮಿಕ್ಸಿ ಮಾಡಿ. ಮಿಕ್ಸಿ ಮಾಡಿದ್ರೇ ಈ ರೀತಿ ಬೆಣ್ಣೆ ಬರುತ್ತೆ ಫ್ರೆಂಡ್ಸ್. ನೋಡಿ, ನಾನು ಕಟ್ಟೆ ಮಾಡಿಲ್ಲ ಎಲ್ಲೂ ಮಧ್ಯದಲ್ಲಿ. ನೋಡಿ, ಈ ರೀತಿ ಮಿಕ್ಸಿ ಮಾಡ್ಕೊಳ್ಳೋದು ತಕ್ಕೊಳ್ಳೋದು ಫುಲ್ ಈ ಥರ ಒಂದು ಬೌಲಲ್ಲಿ ಹಾಕೋತಾ ಇದ್ದಾರೆ. ನಿಮಗೆ ಕಾಣ್ತಾ ಇದೆಯಾ ಬೆಣ್ಣೆ? ಕಾಣ್ತಾ ಇದೆಯಾ ನಿಮಗೆ? ಆ ಬೆಣ್ಣೆಯಿಂದ ಸಪ್ರೇಟ್ ಆಗಿರೋ ಒಂಥರ ಮಜ್ಜಿಗೆ ಥರ ಕಾಣ್ತಾ ಇದೆಯಾ? ಅಷ್ಟೇ. ಇದೇ ಸಿಂಪಲ್ ಪ್ರಾಸೆಸ್ಸು. ಜಸ್ಟ್ ಮಿಕ್ಸಿ ಮಾಡಬೇಕು. ಕೆಲವ್ರು ಏನು ಮಾಡ್ತಾರೆ, ಅದನ್ನು ಮೊಸರು ಮಾಡಿ ಹೆಪ್ಪು ಮಾಡಿ ಏನೇನೋ ಮಾಡ್ತಾರೆ. ಆ ಥರನೂ ಫೈನ್, ತುಂಬ ಬೆಣ್ಣೆ ಬರುತ್ತೆ. ಈ ರೀತಿ ಅದೆಲ್ಲ ಟೈಮ್ ಇಲ್ಲ ಅಂದರೆ ಈ ರೀತಿ ಜಸ್ಟ್ ಕೆನೆ ತೆಗೆದು ಇಟ್ಕೊಂಡು ಮಿಕ್ಸಿ ಮಾಡಿಕೊಂಡು ನೀಟಾಗಿ ಮಿಕ್ಸಿ ಮಾಡಿಕೊಂಡು ಬೆಣ್ಣೆ ತಕ್ಕೊಂಡು ಆಮೇಲೆ ತುಪ್ಪ ಮಾಡ್ಕೋಬೋದು. ತುಂಬಾ ಈಸಿ. ನಾನು ಹೇಳ್ದಂಗೆ ನೀವು ಆರೆಂಜ್ ಕಲರ್ ಪ್ಯಾಕೆಟು ಅಥವಾ ಗ್ರೀನ್ ಕಲರ್ ಪ್ಯಾಕೆಟ್ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಕೆನೆ ಬರುತ್ತೆ. ಇಲ್ಲ ಬ್ಲೂ ಕಲರ್ ಪ್ಯಾಕೆಟ್ ತೊಗೊಂಡ್ರೆ ಒಂದು 30 ದಿನ ಕಲೆಕ್ಟ್ ಮಾಡ್ಕೊಳ್ಳಿ. ಒಂದು ತಿಂಗಳು ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಒಂದು ಸತಿ ತುಪ್ಪ ಮಾಡ್ಕೋಬೋದು. ಈಗ ನೋಡಿ, ತುಪ್ಪದ ರೇಟ್ ಬಂದು ಎಷ್ಟಿದೆ ಹೇಳಿ? 700-500 ರೂಪಾಯಿಂದ 2500-3000ವರೆಗೂ ಇದೆ. ಏನಕ್ಕೆ ಹೇಳಿ? ಈಗ 500 ರೂಪಾಯಿಗೂ 1 ಲೀಟ್ರ್, 600 ರೂಪಾಯಿಗೂ 1 ಲೀಟ್ರ್ ತುಪ್ಪ ಸಿಗ್ತಾಯಿದೆ. 3000ಕ್ಕೂ 1 ಲೀಟ್ರ್ ತುಪ್ಪ ಸಿಗ್ತಾಯಿದೆ. ಅದರ ಅರ್ಥ ಏನು? ತುಪ್ಪ ಕಲಬೆರಕೆ ಆಗ್ತಾಯಿದೆ ಅಂತ ಅರ್ಥ. ಜಾಸ್ತಿ ಮಾಡೋಕ್ಕೆ ತುಪ್ಪನ, ಈಗ ಫಾರ್ ಎಕ್ಸಾಂಪಲ್ ನಾವು ಇಷ್ಟು ಬೆಣ್ಣೆನ ನಾನು ಮುಂದೆ ತೋರಿಸ್ತೀನಿ. ಇಷ್ಟು ಬೆಣ್ಣೆನ ಕರಗಿಸಿದ್ರೆ ಪ್ಯೂರ್ ತುಪ್ಪ ಬರುವಂಥದ್ದು ಎಷ್ಟು ಅಂತ ಮುಂದೆ ತೋರಿಸ್ತೀನಿ ನಾನು, ಆಯಿತಾ? ಅಷ್ಟು ಪ್ಯೂರ್ ತುಪ್ಪ, ಅದು ಪ್ಯೂರ್ ತುಪ್ಪ. ನಮ್ಮ ಮನೇಲಿ ಮಾಡ್ತಾ ಇರೋದು ಪ್ಯೂರ್ ತುಪ್ಪ. ಬಟ್ ನಾವು ಕಲಬೆರಕೆ, ಅದು ಇಂಡಸ್ಟ್ರಿಯಲ್ಲಿ ಏನು ಮಾಡ್ತಾರೆ, ಸೊ ಅದರದ್ದು ತುಪ್ಪದ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಏನು ಮಾಡ್ತಾರೆ, ಕಲಬೆರಕೆ ಮಾಡ್ತಾಯಿದ್ದಾರೆ. ಅದೆಷ್ಟು ಡೇಂಜರ್ ಗೊತ್ತಾ? ಈಗ ನೋಡಿ, ಅಮ್ಮ ಏನು ಮಾಡ್ತಿದ್ದಾರೆ ಅಂದರೆ, ಇದು ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಆಗೋಯ್ತು, ಇದರಲ್ಲಿ ಅರ್ಧ ತೆಗಿತಾ ಇದ್ದಾರೆ. ಈಗ ಬೆಣ್ಣೆ ಮಾಡ್ಕೋಬೇಕು ಅಂದರೆ ಒಂದು ಅರ್ಧ ಅಷ್ಟು ಮಾತ್ರ ಮಿಕ್ಸಿ ಮಾಡ್ಕೋಬೇಕು. ಜಾರಲ್ಲಿ ಅರ್ಧ ಮಾತ್ರ ಇರಬೇಕು. ನೋಡಿ, ಅರ್ಧ ತೆಗೆದು, ಏನಿಲ್ಲ ಫ್ರೆಂಡ್ಸ್, ಕೆನೆನ ಮಿಕ್ಸಿ ಮಾಡ್ಕೊಳ್ಳಿ ಅಷ್ಟೇ. ಅರ್ಧ ಮಾತ್ರ ಕೆನೆ ಹಾಕ್ಕೊಂಡು ಮಿಕ್ಸಿಗೆ ಅರ್ಧ
ಕೆನೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಜಾರಲ್ಲಿ ಅರ್ಧ ಮಾತ್ರ ಏನು ಕೆನೆ ಇರಬೇಕು, ತುಂಬ ಇದು ಮಾಡಿದ್ರೆ ಎಗ್ರುತ್ತೆ ಅಂತ. ನೀವು ದೋಸೆ ಹಿಟ್ಟಿಗೆ ಹೆಂಗೆ ಆಡಿಸ್ಕೊತೀರೋ ಹಂಗೆ, ಬಟ್ ಸ್ವಲ್ಪ ಹಿಂಗೆ ಪಲ್ಸ್ ಮೂಡಲ್ಲಿ ಹಾಕ್ಕೋತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ಆಡಿಸ್ತಾ ಇದ್ದರೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಆಡಿಸ್ತಾ ಇದ್ದರೆ ಬೆಣ್ಣೆ ಅನ್ನೋದು ನೀಟಾಗಿ ಬಂದುಬಿಡುತ್ತೆ. ಈಗ ನೋಡ್ತಾ ಇರ್ಬೋದು ನಿಮ್ಮ ಕಣ್ಣು ಮುಂದೆನೇ ಎಷ್ಟು ಚೆನ್ನಾಗಿ ಬೆಣ್ಣೆ ಬರ್ತಾಯಿದೆ. ಈಗ ಕಲಬೆರಕೆಗೆ ಏನು ಮಾಡ್ತಾರೆ ಗೊತ್ತಾ, ಈ ವೆಜಿಟೇಬಲ್ ಆಯಿಲ್ಲು, ಆ್ಯನಿಮಲ್ ಫ್ಯಾಟು ಇದೆಲ್ಲ ನಿಮಗೆ ಏನು ಆಶ್ಚರ್ಯ ಗೊತ್ತಾ, ಕೆಲವು ಸತಿ ಪುಡಿ ಮಾಡಿರುವಂಥ ಒಂದು ಮೂಳೆ ಪೀಸಸ್ ಕೂಡ ಹಾಕ್ತಾರೆ. ನಾನು ಎಷ್ಟೊಂದು ಆರ್ಟಿಕಲ್ಸಲ್ಲೆಲ್ಲ ಓದ್ತಾ ಇದ್ದೆ, ಮೂಳೆಗಳನ್ನ ಪುಡಿ ಮಾಡಿ ಒಂಥರ ಅದು ನಿಮಗೆ ರವೆ ಥರ ಬರಬೇಕಲ್ಲ, ಒಂಥರ ಆ ಟೆಕ್ಸ್ಚರ್ ಬರಬೇಕು, ಒಂಥರ ಘಮ ಬರಬೇಕು ಅಂತ ಕ್ರಷ್ ಮಾಡಿರುವಂಥ ಬೋನ್ ಕೂಡ ಆ್ಯಡ್ ಮಾಡ್ತಾರೆ. ಮತ್ತು ವನಸ್ಪತಿ ಆ್ಯಡ್ ಮಾಡ್ತಾರೆ, ಡಾಲ್ಡಾ ಮತ್ತು ಪಾಮ್ ಆಯಿಲ್ ಆ್ಯಡ್ ಮಾಡ್ತಾರೆ. ಏನಕ್ಕೆ? ಒಂದು 1/4 ಲೀಟ್ರ್ ಅಥವಾ ಅರ್ಧ ಲೀಟ್ರ್ ತುಪ್ಪನ 1 ಲೀಟ್ರ್ ಮಾಡೋಕ್ಕೆ. ಇದನ್ನೇ ಕಲಬೆರಕೆ ಥರ ಮಾಡ್ತಾ ಇರೋದು. ನೋಡಿ, ಈ ರೀತಿ ಚೆನ್ನಾಗಿ ಬೆಣ್ಣೆ ಎಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದ್ದಾರೆ. ಮಿಕ್ಸಿ ಮಾಡೋದು ಒಂದು ಪಾತ್ರೆಗೆ ಹಾಕ್ಕೊಳ್ಳೋದು, ಮಿಕ್ಸಿ ಮಾಡ್ಕೊಳ್ಳೋದು ಒಂದು ಪಾತ್ರೆ ಹಾಕ್ಕೊಳ್ಳೋದು. ಯಾವ ಸ್ಟೇಜಲ್ಲಿ ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಬೆಣ್ಣೆ ಮತ್ತು ಮಜ್ಜಿಗೆ ಥರ ಅಂಶ ಅದು ಎರಡು ಸಪ್ರೇಟ್ ಆಗಬೇಕು. ನೋಡಿ, ಈ ರೀತಿ ಅಲ್ಲಿವರೆಗೂ ಮಿಕ್ಸಿ ಮಾಡಿಕೊಂಡು ಒಂದು ಬೌಲಿಗೆ ಕಲೆಕ್ಟ್ ಮಾಡ್ಕೊಳ್ತಾ ಬನ್ನಿ. ನೋಡಿ, ಇಷ್ಟು ಬೆಣ್ಣೆ, ಇಷ್ಟೊಂದು ಇನ್ನೂ ಮಿಕ್ಸಿಯಲ್ಲೂ ಇನ್ನು ಸ್ವಲ್ಪ ಇದೆ, ಇಷ್ಟು ಬೆಣ್ಣೆಯಲ್ಲಿ ಎಷ್ಟು ತುಪ್ಪ ಬರುತ್ತೆ ಅಂತ ನೋಡಿ. ಬಟ್ ಏನು ಈಗಿನ ಕಾಲದಲ್ಲಿ ಏನು ಮಾಡ್ತಾಯಿದ್ದಾರೆ, ಎಷ್ಟು ಕಲಬೆರಕೆ ಮಾಡ್ತಿದ್ದಾರೆ ಅಂದರೆ, ಇದರಿಂದ ಏನು ಮಾಡಿಬಿಡ್ತಾರೆ ಅವರು, ಓಕೆ ನಾವೆಲ್ಲ ಏನು ಮಾಡ್ತೀವಿ, ತುಪ್ಪದ ಬೆಲೆ ಕಡಿಮೆ ಅಂತ ತೊಗೊಬಿಡ್ತೀವಿ. ಇದರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಹಾರ್ಟ್ ಡಿಸೀಸಸ್ ಆಗುತ್ತೆ, ಸ್ಟ್ರೋಕ್ ಆಗುತ್ತೆ ಅಲ್ವಾ, ಎಷ್ಟು ಪ್ರಾಬ್ಲಮ್ ಆಗುತ್ತೆ ನೋಡಿ. ಸೊ ಆಮೇಲೆ ಅದನ್ನು ಚೆನ್ನಾಗಿ ತೊಳಿಬೇಕು ಫ್ರೆಂಡ್ಸ್, ಒಂದು 2-3 ಸತಿ ಚೆನ್ನಾಗಿ ತೊಳಿಬೇಕು. ಇಂಪಾರ್ಟೆಂಟು, ಬೆಣ್ಣೆನ ನೀರಲ್ಲಿ ಕುಡಿಯೋ ನೀರಲ್ಲಿ ಒಂದು 2-3 ಸತಿ ಚೆನ್ನಾಗಿ ತೊಳೆದು ಆ ಬಂದಿರೋ ನೀರನ್ನ ನೀವು ಬೇಕಾದ್ರೆ ಚಪಾತಿ ಮಾಡೋಕ್ಕೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಗಿಡಕ್ಕೆ ಹಾಕಿ ಫ್ರೆಂಡ್ಸ್. ಗಿಡಕ್ಕೆ ತುಂಬ ಒಳ್ಳೆಯದದು, ನ್ಯೂಟ್ರಿಯೆಂಟ್ಸ್ ತುಂಬ ಇರುತ್ತೆ. ನಿಮಗಿಲ್ಲ ಒಂಥರ ವಾಸನೆ ಬರುತ್ತೆ, ತುಂಬ ದಿನ ಇಟ್ಟಿರೋದು ವಾಸನೆ ಬರುತ್ತೆ ಅಂದರೆ ನೀವೇನು ಯೂಸ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂದರೆ ಅದೇನು ಒಳ್ಳೆಯದೇ, ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಚೆನ್ನಾಗೇ ಇರುತ್ತೆ. ನಿಮಗೆ ಇಷ್ಟ ಇಲ್ಲ ಅಂದರೆ ಹೇಳ್ತಾ ಇರೋದು, ಗಿಡಕ್ಕೆ ಹಾಕಿ ತುಂಬಾ ಒಳ್ಳೆಯದು, ಒಳ್ಳೆ ನ್ಯೂಟ್ರಿಯೆಂಟ್ಸ್ ಅದು, ಆಯಿತಾ. ಜಸ್ಟ್ ಬೆಣ್ಣೆನ ಒಂದು ಪಾತ್ರೆಗೆ ಹಾಕಿ ಕಾಯಿಸ್ತಾ ಇದ್ದಾರೆ. ನನ್ನ ಪ್ರಕಾರ ಒಂದು 10-12 ನಿಮಿಷಕ್ಕೆಲ್ಲ ತುಪ್ಪ ಆಗೋಗುತ್ತೆ. ಮೀಡಿಯಮ್ ಫ್ಲೇಮು ಮತ್ತು ಲೋ ಫ್ಲೇಮಿಗೆ ಚೇಂಜ್ ಮಾಡ್ತಾ ಈಗ ಕಾಯ್ಸೋಕ್ಕೆ ಇಟ್ಟಿದ್ದಾರೆ. ಈಗ ಒಂದು ಕಡೆ ಸ್ವಲ್ಪ ಮೆಂತ್ಯ ಕಾಳು, ಒಂದು 15 ಅಂದ್ಕೊಳ್ಳಿ, ತುಂಬ ಹಾಕೋಕೆ ಹೋಗ್ಬೇಡಿ, ಒಂದು 15 ಮೆಂತ್ಯ ಕಾಳನ್ನ ಈ ರೀತಿ ರೋಸ್ಟ್ ಮಾಡ್ಕೊತಾ ಇದ್ದಾರೆ. ಕೆಂಪಗೆ ಮಾಡ್ಕೋಬೇಕು, ಸೀದಿಸ್ಬಾರ್ದು. ಸೀದಿಸಿದ್ರೆ ಎಲ್ಲ ಸ್ಟೇಜಲ್ಲೂ ನಾವು ತುಪ್ಪ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು, ಸೀದಿಸ್ಬಾರ್ದು. ತುಪ್ಪ ಆಗಲಿ ಇದನ್ನಾಗಲಿ ಸೀದಿಸ್ಬಾರ್ದು. ನೋಡಿ, ಈ ರೀತಿ ಚೆನ್ನಾಗಿ ಬಾಯ್ಲ್ ಬರ್ತಾಯಿದೆ. ಈಗಲೇ ಆಫ್ ಮಾಡಬಾರ್ದು, ನಾನು ಹೇಳ್ತೀನಿ ನಿಮಗೆ ಯಾವಾಗ ಆಫ್ ಮಾಡಬೇಕು ಅಂತ. ಈ ಸ್ಟೇಜಿಗೆ ಬಂದಿದ ತಕ್ಷಣ ಲೋ ಫ್ಲೇಮ್ ಮಾಡಿಬಿಡಿ. ಲೋ ಫ್ಲೇಮ್ ಮಾಡಿ ಸ್ವಲ್ಪ ಕಣ್ಣಿಟ್ಟಿರಿ ಅಷ್ಟೇ. ಅದ್ರ ಮೇಲೆ ಏನೋ ತಿರುಗಿಸ್ತಾ ಇರಬೇಕು, ಅದ್ರ ಮುಂದೆನೇ ಇರಬೇಕು ಆ ಥರ ಎಲ್ಲ ಏನೂ ಇಲ್ಲ. ಸೊ ಅದ್ರ ಮೇಲೇ ಕಣ್ಣಿಟ್ಟಿರಿ ಅಷ್ಟೇ. ಸೈಡಲ್ಲಿ ಈ ಮೆಂತ್ಯ ಕಾಳನ್ನ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಚೆನ್ನಾಗಿ ಕೆಂಪಗಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಸೊ ತುಪ್ಪ ಅನ್ನೋದು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಯಾವ್ದ್ಯಾವುದು, ವಿಟಮಿನ್ ಎ, ಡಿ, ವಿಟಮಿನ್ ಇ, ವಿಟಮಿನ್ ಕೆ ಇದರೆಲ್ಲ ಜಾಸ್ತಿ ಇರುತ್ತೆ. ಇದು ಒಳ್ಳೆ ಗುಡ್ ಕೊಲೆಸ್ಟ್ರಾಲ್ ಥರ ನಮ್ಮ ಬಾಡಿಗೆ ಬೇಕು ಫ್ರೆಂಡ್ಸ್. ಇದು ತುಪ್ಪ ಆ್ಯಕ್ಚುಲಿ ವೆಯ್ಟ್ ಲಾಸಲ್ಲೂ ತುಪ್ಪ ತಿನ್ಬೋದು ಅಂತ ಹೇಳ್ತಾರೆ, ಎಣ್ಣೆ ತೊಗೋಬೇಡಿ ಅಂತ ಹೇಳ್ತಾರೆ, ಅಷ್ಟು ಒಳ್ಳೆಯದು. ಈಗ ನೋಡಿ, ಮೆಂತ್ಯ ಕಾಳು ಜೊತೆಗೆ 2 ಏಲಕ್ಕಿ, ಇದು ಎರಡನ್ನ ಚೆನ್ನಾಗಿ ಪುಡಿ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಫೈನ್ ಪೌಡರ್ ಮಾಡ್ಕೊಳ್ತಾ ಇದ್ದಾರೆ. ಇದೇ ಒಂದು ಘಮ. ಕೆಲವರೆಲ್ಲ ವೀಳ್ಯದೆಲೆ ಹಾಕ್ತಾರೆ. ನೋಡಿ, ಅದು ಬಾಯ್ಲ್ ಬರ್ತಿದೆ ಅಲ್ವಾ, ಆ ಸ್ಟೇಜಲ್ಲಿ ವೀಳ್ಯದೆಲೆನ ಉಲ್ಟಾ ಮಾಡಿ ಹಾಕಿದ್ರೆ ಅದು ಒಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಆ ವೀಳ್ಯದೆಲೆನ ತಿಂದರೆ ಒಳ್ಳೆ ಫ್ಲೇವರ್. ನಮ್ಮ ಅಕ್ಕಂಗೆಲ್ಲ ತುಂಬ ಇಷ್ಟ ಆಗ್ತಿತ್ತು, ಕೆಲವ್ರಿಗೆ ಅದು ತುಂಬ ಇಷ್ಟ ಆಗುತ್ತೆ. ಸೊ ಅಮ್ಮ ಬಂದು ಈಗ ಮೆಂತ್ಯ ಕಾಳು ಮತ್ತು ಏಲಕ್ಕಿ ಪುಡಿನ ಚೆನ್ನಾಗಿ ಪುಡಿ ಮಾಡಿ ಹಾಕ್ತಾಯಿದ್ದಾರೆ. ನೋಡಿ, ಈ ಸ್ಟೇಜಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆ ಕಲರ್ ನೋಡಿದ ತಕ್ಷಣ ಅನಿಸುತ್ತೆ ನಿಮಗೆ ಅಷ್ಟು ಪ್ಯೂರ್ ಆಗಿದೆ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ಈಗ ಅಂಗಡೀಲಿ ತೊಗೊಂಡ್ರು ಹೆಂಗೆ ಕಂಡುಹಿಡಿಯೋದು ಪ್ಯೂರ್ ಯಾವುದು ಇಂಪ್ಯೂರ್ ಯಾವುದು ಅಂದರೆ ಸ್ಮೆಲ್ಲಿಂದನೇ ಗೊತ್ತಾಗುತ್ತೆ. ಒಂಥರ ಕೆಟ್ಟೋಗಿರೋ ಸ್ಮೆಲ್, ಒಂಥರ ಡಾಲ್ಡಾ ಸ್ಮೆಲ್ ಬರುತ್ತೆ ಗೊತ್ತಾ ಕೆಲವು ತುಪ್ಪ ತೊಗೊಂಡ್ರೆ. ಇನ್ನು ನಮ್ಮ ಪ್ಯೂರ್ ತುಪ್ಪ ಎಲ್ಲ ತೊಗೊಂಡ್ಬಿಟ್ರೆ ಅಂತೂ ಒಳ್ಳೆ ಘಮ ಘಮ ಅಂತ ಇರುತ್ತೆ. ಆಮೇಲೆ ನೋಡೋಕ್ಕೂ ಅಷ್ಟೇ ಪ್ಯೂರ್ ಎಲ್ಲೋ ಇರುತ್ತೆ. ಇದು ಏನು ಏನದು ಪ್ಯೂರ್ ತುಪ್ಪ ಬಂದು ಇದೆಲ್ಲ ಸ್ವಲ್ಪ ಗ್ರೀನಿಶು ವೈಟಿಶ್ ಥರ ಇರುತ್ತೆ. ಏನಾದರೂ ಕಲಬೆರಕೆ ಆಗಿರೋ ತುಪ್ಪ ಇಲ್ಲ, ಸ್ವಲ್ಪ ಆ ರೀತಿ ಇರುತ್ತೆ. ಆಮೇಲೆ ಕರಗೋದು ಅಷ್ಟೇ, ಮೆಲ್ಟಿಂಗ್ ಪಾಯಿಂಟು ಪ್ಯೂರ್ ತುಪ್ಪದ್ದು ಜಾಸ್ತಿ, ಬೇಗ ಕರಗಲ್ಲ ಅದು. ಒಂದು 8-10 ಸೆಕೆಂಡ್ಸ್ ತೊಗೊಳುತ್ತೆ.
ಬಟ್ ಈಗ ವನಸ್ಪತಿ ಆ ಥರ ಎಲ್ಲ ಮಿಕ್ಸ್ ಪಾಮ್ ಆಯಿಲು ಮಿಕ್ಸ್ ಮಾಡಿರೋಂಥ ತುಪ್ಪ ಏನಾಗುತ್ತೆ ಗೊತ್ತಾ, ಬೇಗ ಕರ್ಕೋಗುತ್ತೆ. ಈಗ ನೋಡಿ ತಳದ ಕೆಳಗಡೆ ಸ್ವಲ್ಪ ಬ್ರೌನ್ ಆಗಿದೆ, ನೋಡಿದ್ರಾ? ತಳದ ಕೆಳಗಡೆ ಸ್ವಲ್ಪ ಬ್ರೌನ್, ಸ್ವಲ್ಪ ರಿವರ್ಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ನೋಡಿಲ್ಲ ಅಂದರೆ ಈ ಸ್ಟೇಜಲ್ಲಿ ನೀವು ಆಫ್ ಮಾಡಿಬಿಡಬೇಕು. ತುಂಬ ಬೇಯಿಸೋಕ್ಕೆ ಹೋಗಬಾರ್ದು. ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತಿದ್ದೀನಿ ಇಲ್ಲಿ. ತಳದ ಕೆಳಗಡೆ ಲೈಟಾಗಿ ಬ್ರೌನ್, ಲೈಟಾಗಿ ಗೋಲ್ಡನ್ ಬ್ರೌನ್ ಆಗಬೇಕು. ತುಂಬ ಕಪ್ಪಾಯಿತು ಅಂದರೆ ಸೀದೋಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನೂ ಅದು ಬ್ರೌನ್ ಆಗಿದೆ ಅಲ್ವಾ, ಈ ಕಲರ್ ಕಾಣ್ತಾ ಇದೆ. ಮುಂದೆ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ತುಪ್ಪ ಕಾಯಿಸ್ತಾ ಇದ್ದರೆ ಮನೆಯೆಲ್ಲ ಘಮ 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 ಅಂತ ಇರುತ್ತೆ. ಸೊ ಫ್ರೆಂಡ್ಸ್, ಇನ್ಮೇಲೆ ತುಪ್ಪ ಮನೆಯಲ್ಲೇ ಮಾಡ್ಕೊಳ್ಳಿ, ತುಂಬಾ ಈಸಿ. ಜಸ್ಟ್ ಆ ಕೆನೆನ ಕಲೆಕ್ಟ್ ಮಾಡ್ಕೊಳ್ಳಿ, ಫ್ರಿಜ್ಜಲ್ಲಿಡಿ. ಆಮೇಲೆ 20 ದಿನಕ್ಕೊಂದು ಸತಿನೋ 1 ತಿಂಗ್ಳಿಗೊಂದು ಸತಿನೋ ಈ ರೀತಿ ಮಿಕ್ಸಿ ಮಾಡಿ ಹಾಕ್ಕೊಳ್ಳಿ. ಬೆಣ್ಣೆನ ಸಪ್ರೇಟ್ ಮಾಡಿ ಕಾಯಿಸಿ, ಅಷ್ಟೇ. ಒಂದು 2 ಸೆಕೆಂಡು ಮೆಂತ್ಯ ಮತ್ತು ಏಲಕ್ಕಿ ಪುಡಿ ಮಾಡಿ ಹಾಕಿ, ಇಷ್ಟ ಇದ್ದರೆ ವೀಳ್ಯದೆಲೆನೂ ಹಾಕ್ಕೊಳ್ಳಿ. ಪ್ಯೂರ್ ತುಪ್ಪ ರೆಡಿ ಆಗೋಗುತ್ತೆ. ಎಸ್ಪೆಷಲಿ ಮಕ್ಕಳಿಗೆ ಮತ್ತು ವಯಸ್ಸಾದವ್ರಿಗೆ ಕಲಬೆರಕೆ ಮಾಡಿರೋವಂಥ ತುಪ್ಪ ಕೊಡಲೇಬಾರ್ದು. ಕೊಲೆಸ್ಟ್ರಾಲ್ ಅಂತೂ ತುಂಬ ಜಾಸ್ತಿ ಮಾಡುತ್ತೆ. ವನಸ್ಪತಿ ನಾವು ಡಾಲ್ಡಾ ಯೂಸ್ ಮಾಡ್ತೀವ ಹೇಳಿ ಡೈಲಿ ಲೈಫಲ್ಲಿ, ಏನಕ್ಕೆ ಹೇಳಿ? ಅದು ಹೈಡ್ರೋಜಿನೇಟೆಡ್ ಆಯಿಲ್. ಹೈಡ್ರೋಜಿನೇಟೆಡ್ ಆಯಿಲ್ ಅಂದರೆ ಅದು ಸ್ಟೇಬಲ್ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಹೇಳ್ತಾರೆ. ಅದು ನಮ್ಮ ಬಾಡಿಯಲ್ಲಿ ಹೋಗಿ ಹಾರ್ಟಲ್ಲಿರುವ ವೆಂಟ್ರಿಕಲ್ಸ್ ಮತ್ತು ಆರಿಕಲ್ಸ್ ವೇನ್ಸ್ನ ಎಲ್ಲ ಬ್ಲಾಕ್ ಮಾಡಿ ಹಾರ್ಟ್ ಡಿಸೀಸು. ನೋಡಿ ಕೆಳಗಡೆ ಈ ರೀತಿ ಸ್ಲೈಟಾಗಿ ತಳ ಹತ್ತಿರಬೇಕು. ಸ್ಲೈಟಾಗಿ ತುಂಬ ಒಂದು 10 ಸೆಕೆಂಡ್ಸ್ಗೆಲ್ಲ ಸೀದೋಗ್ಬಿಡುತ್ತೆ. ನೀವು ಹುಷಾರಾಗಿ ಆ ಸ್ಟೇಜಿಗೆ ಬಂದಿದ್ದ ತಕ್ಷಣ ನೋಡ್ತಾ ಇರಬೇಕು. ಆ ಸ್ಟೇಜಿಗೆ ಬಂದಿದ್ದ ತಕ್ಷಣ ಆಫ್ ಮಾಡಿಬಿಡ್ಬೇಕು. ಪ್ಯೂರ್ ಘಮ ಘಮ ಅನ್ನುವ ತುಪ್ಪ ರೆಡಿ ಆಗೋಗುತ್ತೆ. ಸೊ ಒಳ್ಳೆ ತುಪ್ಪನ ಮನೆಯಲ್ಲೇ ಮಾಡ್ಕೊಳ್ಳಿ, ಹೆಲ್ದಿಯಾಗಿ ತಿನ್ಕೊಳ್ಳಿ. ಅಡಲ್ಟ್ರೇಟೆಡ್ ಅಂದರೆ ಕಲಬೆರಕೆ ಆಗಿರೋಂಥ ತುಪ್ಪನ ಆದಷ್ಟು ಅವಾಯ್ಡ್ ಮಾಡಿ. ಇಲ್ಲ ನಮಗೆ ಏನೂ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂದರೆ ಆದಷ್ಟು ಒಳ್ಳೆ ಕ್ವಾಲಿಟಿ ತುಪ್ಪನ ತೊಗೊಳ್ಳಿ. ಸರ್ ನಾನು ಹೇಳಿದ್ದೀನಲ್ಲ, ಸ್ಮೆಲ್ ಆಗಿದೆ. ಒಂದು ಬ್ರ್ಯಾಂಡೆಡ್ FSSAI ಒಂದು ಬ್ರ್ಯಾಂಡ್ ಇರುತ್ತೆ, ಅದರದ್ದು ಮಾರ್ಕ್ ಇರುತ್ತೆ, ಅಂದರೆ ಇದು ಅಡಲ್ಟ್ರೇಟೆಡ್ ಅಲ್ಲ ಅಂತ. ಆ ಥರ ಮಾರ್ಕ್ ಇರುವಂಥದ್ದು ಒಳ್ಳೆ ಕ್ವಾಲಿಟಿ ತೊಗೊಳ್ಳಿ, ತುಂಬಾ ಒಳ್ಳೆಯದು. ಆಮೇಲೆ ಈ ರೀತಿ ನೋಡಿ ಮರಳಾದ GRV ತುಪ್ಪ ಅಂತ ಹೇಳ್ತೀವಲ್ಲ, ಆ ಥರ ಮರಳಾದ ತುಪ್ಪನ ಮನೆಯಲ್ಲೇ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಎಲ್ಲ ಸ್ಟೆಪ್ಸು ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಹೆಲ್ದಿ ತುಪ್ಪನ ಮನೆಯಲ್ಲೇ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೂ ಖುಷಿಯಾಗುತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ. ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಮಸ್ಕಾರ.